ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಛಾತ್ರ. ನಾನು ಕಾವೇರಿ. ಸಾರಿ ನ್ಯೂಸ್ ಚಾನೆಲ್ ಸ್ಟಾರ್ಟ್ ಮಾಡ್ದಂಗ್ ಮಾಡಿಕೊಟ್ಟಿದ್ದ. ವಾರ್ತೆಗಳಿಗೆ ಸ್ವಾಗತ ಅನ್ನಕ್ಕೆ ಹೋಗಿದ್ದೆ ನಾನು. ನಾವು ಕನ್ನಡಿಗರು ಇಷ್ಟೊಂದು ಕಷ್ಟ ಪಡಬಾರ್ದು ಕಾವೇರಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಛಾತ್ರ. ನಾನು ಕಾವೇರಿ. ವರ್ಚುವಲಿ ಅನ್ಫಿಲ್ಟರ್ಡ್ ಗೆ ಸ್ವಾಗತ. ಇವತ್ತು ನಾವು ಏನ್ ಮಾತಾಡ್ತಿದೀವಿ ಅಂದ್ರೆ, ನಾನು ಆಕ್ಚುಲಿ ಇದು ಮುಂದೆ ಆಗುತ್ತೆ ಅಂತ ಅನ್ಕೊಂತಾ ಇದ್ದೆ, ಬಟ್ ಯಾಕೋ ಅದು ಆಲ್ರೆಡಿ ಆಗೋ ತರ ಕಾಣಿಸ್ತಾ ಇದೆ. ಈಗೇನಾದ್ರೂ ನಾಳೆ ವರ್ಲ್ಡ್ ವಾರ್ ಆದ್ರೆ ಆಗ್ಬಾರ್ದು, ಯಾಕಂದ್ರೆ ಈಗೇ ಗ್ಯಾಸ್ ಗೀಸ್ ಇಲ್ಲದೆ ತುಂಬಾ ಕಷ್ಟ ಪಡ್ತಾ ಇದೀವಿ. ಬಟ್ ವರ್ಲ್ಡ್ ವಾರ್ 3 ಆಗೋದ್ರೆ ನಿನ್ನಲ್ಲಿ ಅಥವಾ ನಿನ್ನಲ್ಲಿ ಓಕೆ ವಿಲ್ ಸ್ಟಿಕ್ ಟು ನಿನ್ನಲ್ಲಿ ಏನೇನು ಬದಲಾವಣೆಗಳಾಗಬಹುದು ಅಂದ್ರೆ, ನಾನು ಏನ್ ಅನ್ನಕ್ ಬರ್ತಾ ಇದ್ದೀನಿ ಅಂದ್ರೆ, ದ ಟಾಪಿಕ್ ಬೇಸಿಕಲಿ ಈಗ ಮುಗಿದು ಹೋಗುತ್ತೆ ವರ್ಲ್ಡ್ ವಾರ್ ಅಂದ್ರೆ, ನಾವು ವರ್ಲ್ಡ್ ವಾರ್ 3 ವಿಲ್ ಬಿ ದ ಎಂಡ್. ಮುಗ್ದೋಯ್ತಪ್ಪ, ನಮ್ ಜೀವನನೇ ಮುಗ್ದೋಯ್ತು ಅನ್ನೋ ಒಂದು ಸಂಕೇತ ಬಂತು ಅಂತ ಅನ್ಕೋ. ವರ್ಲ್ಡ್ ವಾರ್ 3 ಆ ತರ ಬಂದ್ರೆ ನೀನ್ ಹೀಗೆ ಇರ್ತೀಯ, ಬದಲಾಗ್ತೀಯಾ, ಏನೇನ್ ಬದಲಾವಣೆಗಳಾಗುತ್ತೆ ಅನ್ನೋದೇ ಮಾತುಕತೆ. ಸೊ ಈಗ ಆದ್ರೆ ನಾವ್ ಇದು ಮಾತಾಡೋದ್ರಲ್ಲಿ ಸ್ವಲ್ಪ ಅರ್ಥ ಇಲ್ಲ ಅನ್ಸುತ್ತೆ. ಕೋವಿಡ್ ಬಂದಿತ್ತು, ಕೋವಿಡ್ ಅಲ್ಲೂ ಬಟ್ ನಂಗೆ ಫಸ್ಟ್ ಪಾಯಿಂಟ್ ಇದೆ, ಕೋವಿಡ್ ಅಲ್ಲಿ ಎಲ್ಲಾ ಮುಗ್ದೋಗುತ್ತೆ ಅಂತ ನಂಬಿದ್ಯಾ ನೀನು? ಸೊ ಐ ಥಿಂಕ್ ಅದೇ ಬದಲಾವಣೆ ಆಗ್ಬೋದು. ಡಿಫರೆನ್ಸ್ ಅಲ್ಲ ವಾರ್ ಅಂತ ಬಂದ್ರೆ, ಐ ಡೋಂಟ್ ಥಿಂಕ್ ಅದು ನನಗೆ ಐ ವುಡ್ ಬಿಲೀವ್ ಓಕೆ ನಿಜವಾಗ್ಲೂ ಇದು ಮುಗ್ದೋಗುತ್ತೆ ನಮ್ ಕತೆ, ದಿಸ್ ಇಸ್ ದ ಎಂಡ್ ಆಫ್ ಅಸ್ ಅನ್ನೋ ಫೀಲೇ ಬರ್ತಿರ್ಲಿಲ್ಲ. ಬಟ್ ಆಸ್ ಲಾಂಗ್ ಆಸ್ ಐ ಡೋಂಟ್ ಸಿ, ಅಂದ್ರೆ ಈಗ ಪಕ್ಕದಲ್ಲೇ ಬಾಂಬ್ ಬಿತ್ತು ಅನ್ಕೋ, ಅವಾಗ ಐ ಬಿಲೀವ್. ಇಲ್ಲ ಅಂದ್ರೆ ಐ ಥಿಂಕ್ ಟಿಲ್ ದೆನ್ ನಾನ್ ಎಲ್ಲೋ ನಡೀತಾ ಇದೆ ಆ ಸ್ಟೇಟ್ ಅಲ್ಲಿ ಇರ್ತೀನಿ ನಾನು, ನನ್ ಕಣ್ ಮುಂದೆ ಆಗೋಗುತ್ತೆ. ಅಂದ್ರೆ ಇನಿಷಿಯಲ್ ಥಾಟ್ ನಂದು ಅದೇ ಇರುತ್ತೆ, ಆದ್ರೇನು ಫೈನಲಿ ನಾವು ಉಳ್ಕೊಂಡ್ಬಿಡ್ತೀವಿ. ಫೈನಲಿ ಎಲ್ಲ ಮುಗಿದು ಹೋಗಲ್ಲ, ನೋಡೋವರೆಗೂ ಯಾರು ನೋಡ್ಬಿಡಿ ಆಗ್ಲೇಬಾರ್ದು ಅಂತ ಅನ್ಕೋಣ. ಬಟ್ ಫೈನಲಿ ಅದು ಆಗೋತ ಅಂದ್ರೆ ನನ್ನನ್ನು ಹೆಂಗ್ ಬೆಳೆಸಿದ್ದಾರೆ, ನಾನು ಹೇಗಿದ್ದೀನಿ ಅಂದ್ರೆ, ಈಗ ಪಕ್ಕದಲ್ಲೂ ಬಾಂಬ್ ಇದ್ರೇನು ಫಸ್ಟ್ ನನ್ ಥಾಟ್ ಇರುತ್ತೆ, ಟಿವಿ ಮತ್ತೆ ಇಂಪಾರ್ಟೆಂಟ್ ಸಾಮಾನ ಸ್ವಲ್ಪ ಸೇಫ್ ಗಾರ್ಡ್ ಮಾಡೋಣ, ನನ್ನನ್ನು ಉಳಿಸ್ಕೋಬೇಕು, ನಾನ್ ಹೊರಗೋಗಿ ಬದುಕಬೇಕು ಅನ್ನೋ ಥಾಟ್ ಪ್ರೊಸೆಸ್ ಇಲ್ಲ. ಸೊ ಇಟ್ಸ್ ಆಲ್ವೇಸ್ ಲೈಕ್ ಹ್ಯಾವ್ ದಟ್ ಸೇಫ್ಟಿ ನೆಟ್. ಈಗ ಏನೇನು ಉಳಿಸ್ಬಹುದು, ನೀನ್ ಬದುಕಬೇಕು, ನೀವ್ ಹೊರಗೆ ಬಂದ್ರೆ ಬದುಕ್ತೀಯ ಅನ್ನೋ ಥಾಟ್ ಬರೋದಿಲ್ಲ. ಏನೇನು ಉಳಿಸ್ಬೋದು, ಇದ್ರಲ್ಲಿ ಏನೇನು ಎತ್ತಿಟ್ಕೊಬೇಕು, ಅಯ್ಯೋ ಈಗ ಹೊರಗೋದ ತಕ್ಷಣ ಯಾರೋ ಬೇರೆಯವ್ರು ಬಂದು ತಗೊಂಡ್ಬಿಟ್ರೆ ಇದು ಒಡೆದೋಗ್ಲಿಲ್ಲ ಅಂದ್ರೆ ಅವಾಗ ನನ್ನ ಕೈಯಲ್ಲಿ ಇದ್ದಿದ್ದು ಮಿಸ್ ಆಗ್ಬಿಡ್ತಲ್ಲ. ಸೊ ಇಂಥವೆಲ್ಲ ಥಾಟ್ ಪ್ರೊಸೆಸ್ ಬರುತ್ತೆ. ಸೊ ಆಲ್ವೇಸ್ ಅದೊಂದು ಸೇಫ್ಟಿ ನೆಟ್ ಜೊತೆಗೆ ಬಂದಿರೋದು. ಸೊ ದಟ್ ಈಸ್ ದ ಫಸ್ಟ್ ಥಾಟ್. ಬಟ್ ನಾವು ಅಸ್ಯೂಮಿಂಗ್, ಈಗ ಅನ್ಕೊಳ್ಳೋಣ, ಅದೇ ಅನ್ಕೊಳ್ಳೋದು ಬೇಡ, ಐ ಡೋಂಟ್ ನೋ ಹೌ ಟು ಪುಟ್ ಇಟ್, ಈಗ ಹೇಗೆ ಹೇಳ್ಬೇಕು. ಈಗ ಬೈ ಚಾನ್ಸ್ ಹೈಪೋಥೆಟಿಕಲಿ ಕನ್ನಡದಲ್ಲಿ ಏನಂತಾರೆ, ಗೂಗಲ್ ಮಾಡ್ಲಾ? ಅದ್ರ ಪ್ರಕಾರ ಈಗ ಏನಾರೋ ಮುಗಿದ್ ಹೋಯ್ತು ಅಂದ್ರೆ ನಿನ್ನಲ್ಲಿ ಆಕ್ಚುಲಿ ಏನಾರೋ ಬದಲಾವಣೆಗಳು ಬರಬಹುದಾ, ಆರ್ ಏನ್ ಬದಲಾವಣೆ ಬರ್ಬೇಕು ಅಂತ ಬಯಸ್ತೀಯಾ? ಮೋರ್ ಆನ್ ದಟ್. ಓಕೆ, ಇದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಬದಲಾವಣೆ ಅಂದ್ರೆ ನಾವು ವರ್ಲ್ಡ್ ವಾರ್ 3 ತಗೋಬೇಕು. ಈಗ ಫಿಲಮ್ ಎಲ್ಲ ನೋಡಿರ್ತೀಯ ನೀನು, ಕೊಡ್ತೀನಿ. ಈಗ ಕ್ಯಾನ್ಸರ್ ಬಂದ್ಬಿಡುತ್ತೆ ಒಬ್ರಿಗೆ, ಕ್ಯಾನ್ಸರ್ ಬಂದಾದ್ಮೇಲೆ ಅಂತಾರೆ, ನಾನ್ ಹಿಂಗೆಲ್ಲ ಬದುಕಬಹುದಾಗಿತ್ತು, ಆಕ್ಚುಲಿ ಹಾಗೆಲ್ಲ ಬದುಕಲಿಕ್ಕೆ ಶುರು ಮಾಡ್ತಾರೆ. ನಿನ್ನಲ್ಲಿ ಆತರ ಡು ಯು ಥಿಂಕ್ ನಿನ್ನ ಹತ್ರ ಶಕ್ತಿ ಇದೆ ಎಲ್ಲಾ ಬಿಟ್ಬಿಟ್ಟು ಲೀವ್ ಲೈಕ್ ದೇರ್ ಇಸ್ ನೋ ಟುಮಾರೋ, ನಾಳೆ ಇಲ್ಲ ಅನ್ನೋ ತರ ಬದುಕೋ ಶಕ್ತಿ ನಿನ್ನಲ್ಲಿ ಇದೆ? ಈವನ್ ನನ್ ಗ್ಯಾರಂಟಿ ಇದ್ರು 10 ದಿವಸ ಇರ್ತೀವಿ ಅಂತ ಅನ್ನೋ ಸ್ಥಿತಿಗೆ ಬಂದ್ರು ನಾನ್ ಸ್ಟಿಲ್ ನನ್ ಸೇವಿಂಗ್ಸ್ ಅನ್ ಬಿಡಲ್ಲ, ಆ ಲೆವೆಲ್ ಅಲ್ಲಿ ಇದೆ. ಸೊ ಅದು ಮೆಂಟಾಲಿಟಿನೇ ಹಂಗಿದೆ. ನನ್ಗೆ ಏನೇ ಫ್ಯಾಕ್ಟ್ ಅಂತ ಇದ್ರು ನಾನ್ ನಂಬಲ್ಲ. ಬೈ ಚಾನ್ಸ್ ಉಳಿದ್ಬಿಟ್ರೆ 11 ದಿವಸ, ಆಮೇಲೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು? ಅಂದ್ರೆ ದುಡ್ಡು ಆಯ್ತು, ಈಗ ಅಂತಾರಲ್ಲ, ನೀನ್ ಯಾರನ್ನ ಇಷ್ಟ ಪಡ್ತಾ ಇದ್ಯಾ ಅವ್ರಿಗೆ ಹೇಳ್ಬಿಡು ಅಂತ. 11ನೇ ದಿನ ಉಳಿದ್ಬಿಟ್ರೆ, 10 ದಿನದಲ್ಲಿ ಮುಗಿದ 11ನೇ ದಿನ ಉಳಿದ್ಬಿಟ್ರೆ, ಅವರು ಉಳ್ಕೊಂಡ್ಬಿಟ್ರೆ ಆಮೇಲೆ ಅಲ್ಲ, ಅದೇನ್ ಟೆನ್ಷನ್ ಇಲ್ಲ, ಯಾರಿಲ್ಲ ಅಂದಾಗ ಅದೇನ್ ಟೆನ್ಷನ್ ಇಲ್ಲ ನಂಗೆ. ಇಲ್ಲ ಈಗ ಏನೋ ಆಗದೆ ಉಳ್ಕೊಂಡ್ಬಿಟ್ರೆ ಆವಾಗ ಲೈಕ್ ದೇರ್ ಇಸ್ ಆಲ್ವೇಸ್ ಅ ಥಾಟ್ ಅಲ್ವಾ, ವಿ ಥಿಂಕ್ ದಟ್ ಇಫ್ ಇಟ್ ಇಸ್ ನಾಟ್ ದ ಎಂಡ್, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಅನ್ನೋ ಥಾಟ್ ಬರುತ್ತೆ. ಸೊ ಫಸ್ಟ್ ಥಿಂಗ್ ಇಸ್, ಐ ಥಿಂಕ್ ನಾನ್ ಕೋವಿಡ್
ಬಿಟ್ಟು ಬಿಟ್ರೆ, ಈಗ ವಾರ್ ಅಂತ ಬಂದ್ರೆ ಐ ಥಿಂಕ್ ನಾನ್ ಮೋರ್ ದನ್ ಓಕೆ ನಾನು ಇದನ್ ಮಾಡ್ಬೇಕು, ನಾನು ಅದನ್ ಮಾಡ್ಬೇಕಾಗಿದೆ. ಅಟ್ಲೀಸ್ಟ್ ಇದನ್ನ ನಾನು ಡ್ರೀಮ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಲ್ಲ ನಂಗೆ ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ಹುಲಿ ನಮ್ ಮುಂದೆ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಮ್ಗೆ ಏನ್ ಮಾಡ್ತೀವಿ ಗೊತ್ತಿರಲ್ಲ ಹಂಗೆ. ಬಟ್ ನಂಗೆ ಏನಂದ್ರೆ ಅಟ್ಲೀಸ್ಟ್ ನನ್ ಸೈಡ್ ಇಂದ ಏನಾರ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಟು ಬಿ ಏಬಲ್ ಟು ಬಿ ಲೈಕ್ ಓಕೆ ನಾನು ಏನೋ ಮಾಡಿದೆ ಲೈಫ್ ಅಲ್ಲಿ. ವಾರಲ್ಲೇ ಇರ್ಲಿ ಬೇಕಿದ್ರೆ ಮೇ ಬಿ ಸೇವಿಂಗ್ 1 or 2 people in some way, ಹಂಗೆ ನಾಟ್ ಅಗೇನ್ಸ್ಟ್ ಯಾ. ಸೊ ಅದು ಆಸೆ, ಅದ್ ಗೊತ್ತಿಲ್ಲ, ಬಟ್ ಮಾಡ್ತೀನಲ್ಲ ಗೊತ್ತಿಲ್ಲ, ಆಸೆ ಇದೆ. ಅಟ್ಲೀಸ್ಟ್ ಏನೋ ಯಾರೋ ಎಲ್ಲೋ ಸಿಕ್ಕಾಕೊಂಡಿದ್ದಾರೆ ಅಲ್ಲಿಂದ ಕರ್ಕೊಂಡ್ ಬರೋದು, ಆಮೇಲೆ ಸೇಫ್ ಆಗಿ ಕರ್ಕೊಂಡು ಹೋಗೋದು. ಯಾ ಸ್ವಲ್ಪ ಹೀರೋ ಕಾಂಪ್ಲೆಕ್ಸ್ ಜಾಸ್ತಿ ಇದೆ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ಇದು 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 ಯಾಕೋ ಪಾಡ್ಕಾಸ್ಟಿಗೆ ಅಂತಾನೆ ಉತ್ತರ ಕೊಟ್ಟಾಗಿದೆ. ನಾನು ಕಷ್ಟದಲ್ಲಿ ಇದ್ದರು ನಾನು ಒಂದು ಬಿಲ್ಡಿಂಗಿಗೆ ನುಗ್ಗಿ ಇಬ್ಬರನ್ನ ಬದುಕ್ತೀನಿ ಅಂದ್ರೆ ನೀ ಅನ್ನೋದು ಹೆಂಗಿದೆ ಅಂದ್ರೆ ವಾರ ಆದಾಗ ಅದನ್ನ ಮಾಡ್ತೀನಿ, ಈಗ ಜನ ಸತ್ರ ನಂಗೆ ಚಿಂತೆ ಇಲ್ಲ, ವಾರ ಆದ್ರೆ ಮಾಡ್ಬೇಕು ಅಂತಿದೆ ಅನ್ನೋ ತರ. ಅದಲ್ಲ ನಿನಗೋಸ್ಕರ ಏನ್ ಮಾಡ್ಕೊಳ್ಬೇಕು ಅಂತಿಲ್ಲ. ಆಕ್ಚುಲಿ ನಂಗೆ ಮಾಡ್ಬೇಕಾದ್ರೆ ಬೇಕಾದಷ್ಟು ಇದ್ರು ಮಾಡಕ್ ಆಗಲ್ಲ ಅನ್ನೋ ಸ್ಟೇಟ್ ಅಲ್ಲಿ ಬಂದ್ಬಿಡ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಂಗೆ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ, ಆಯ್ತಾ. ನಾನು ಜಾಸ್ತಿ ಮಾಡಿಲ್ಲ ಅಂತ ಮಾಡಿಲ್ಲ ಗೊತ್ತು, ಅದು ಫ್ಯಾಕ್ಟ್. ಈಗ ಹೋಗ್ಬೇಕಂದ್ರು ಹೋಗಕ್ಕಾಗಲ್ಲ. ಸೊ ಆಕ್ಚುಲಿ ನಂಗೆ ಏನ್ ಮಾಡ್ಬೇಕು ಮಾಡಕ್ಕೆ ಆಗಲ್ಲ, ನನ್ ವಾರ್ ನಡೀತಾ ಇರ್ಬೇಕಾರೆ ತಾನೆ. ಓಕೆ, ಈಗ ನಾವು ಲೈಫ್ ಲಾಂಗ್ ಟರ್ಮ್, ಯು ಆರ್ ನೋನ್ ನಿನ್ ಲಾಂಗ್ ಟರ್ಮ್ ಪ್ಲಾನ್ಸ್ ಅಂತೂ ಇರುತ್ತೆ, ಎಲ್ಲದಕ್ಕೂ ಲಾಂಗ್ ಟರ್ಮ್ ಇರುತ್ತೆ. ಒಂದು ಸಣ್ಣ ತಗೊಂಡು ಸೊ ಈಗ ಲಾಂಗ್ ಟರ್ಮ್ ಇಲ್ದೇ ಇದ್ರೆ ಅದ್ರಲ್ಲಿ ಏನು ಬದಲಾವಣೆಗಳಾಗಲ್ವಾ? ಡೋಂಟ್ ಯು ಥಿಂಕ್ ಲೈಕ್ ಐ ಥಿಂಕ್ ನಾನು ಟೆನ್ಷನ್ ತಗೊಳ್ಳೋದು ಬಿಡ್ತೀನಿ ಫಸ್ಟ್, ನಾಳೆ ಏನಾಗುತ್ತೆ ಅಂತ. ಬಿಕಾಸ್ ನಾನು ಲೈಫೇ ಪೂರ್ತಿ ನಾಳೆಗೆ ಏನ್ ಮಾಡ್ಬೇಕು, ನಾಳೆ ಇದಕ್ ನೋಡ್ಕೋಬೇಕು, ನಾಳೆ ಇದಾಗುತ್ತೋ ಇಲ್ವೋ, ನಾನು ಜಾಸ್ತಿ ಯಾವಾಗ್ಲೂ ನಾಳೆನೇ ಯೋಚನೆ ಮಾಡ್ತಿರ್ತೀನಿ. ಸೊ ಫಸ್ಟ್ ಥಿಂಗ್ ನಾಳೆನೇ ಇಲ್ಲ ಅಂದಾಗ ಏನ್ ಯೋಚನೆ ಮಾಡೋದು, ಅದು ಒಂಥರ ಐ ಥಿಂಕ್ ಮೇ ಬಿ ಐ ಹಿಟ್ ಅ ಪೀಸ್ ಆಫ್ ಮೈಂಡ್. ಅವಾಗ ಈಗ ಏನ್ ಟೆನ್ಷನ್ ತಗೋತೀಯ, ಏನ್ ಮಾಡ್ತೀಯ ಟೆನ್ಷನ್ ತಗೊಂಡು ಅನ್ನೋ ಸ್ಟೇಟ್ ಬಂದ್ಬಿಡ್ತೀನಿ ನಾನೇನೆ. ಅದು ಟೆನ್ಷನ್ ಶುರು ಆಗಲ್ವಾ? ಅಯ್ಯೋ ವಾರಲ್ಲೆಲ್ಲ ಸತ್ತೋಗ್ಬಿಡ್ತೀವಲ್ಲ ಅಂತ ನಾವು ಟೆನ್ಷನ್ ಬರಲ್ವಾ? ಗ್ಯಾರಂಟಿ ಆಗ್ಬಿಡುತ್ತೆ, ಅಯ್ಯೋ ಹೋಗ್ತೀನಿ ಬಿಡು, ಇನ್ ಟೆನ್ಷನ್ ತಗೋಬೇಕಾಗಿಲ್ಲ ಅನ್ನೋ ಸ್ಟೇಟ್. ಕಂಟಿನ್ಯೂಸ್ ಆಗಿ ಏನೋ ದುಡಿತಾನೆ ಇರ್ಬೇಕು, ಇಷ್ಟು ವರ್ಷ ದುಡಿಯೋದು, ಅದೆಲ್ಲ ಟೆನ್ಷನ್ ಹೋಗ್ಬಿಡುತ್ತೆ ಅಲ್ವಾ? ಕರೆಕ್ಟ್. ನಾವ್ ಅದೇ ಮಾತಾಡ್ತಾ ಇದ್ವಲ್ಲ ಮೊನ್ನೆ, ಈಗ ರಿಟೈರ್ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಉಳಿಸ್ಬೇಕು ಅಂತೆಲ್ಲ ಮಾತಾಡ್ತಿದ್ವಲ್ಲ, ಆ ಚಿಂತೆ ಹೋಗ್ಬಿಡುತ್ತೆ. ಬಟ್ ಅದೇ ಪ್ರಾಬ್ಲಮ್, ಬೈ ಚಾನ್ಸ್ ಉಳಿದ್ಬಿಟ್ರೆ ಅದಾದ್ಮೇಲೆ ಅಂತ ನಾನು ಐ ಡೋಂಟ್ ಥಿಂಕ್ ನಾನು ಆ ಪೀಸ್ ಆಫ್ ಮೈಂಡ್ ಯಾವತ್ತೂ ಆಗಕ್ ಸಾಧ್ಯನೇ ಇಲ್ಲ. ನಂಗೆ ಗೊತ್ತು ಅಲ್ಲಿ ನ್ಯೂಕ್ಲಿಯರ್ ಮಿಸೈಲ್ ಸ್ಟಾರ್ಟ್ ಆಗಿದೆ. ನೋ ವರ್ಸ್ಟ್ ಕೇಸ್ ಇಫ್ ದೇರ್ ಇಸ್ ಅ ಮಿಸೈಲ್ ಈ ನಮ್ ಮನೆ ಹತ್ರನೇ ಬೀಳತ್ತೆ ಅಂತ ಗ್ಯಾರಂಟಿ ಆದ್ಮೇಲೆ ಮಾತ್ರ ನಾನು ಆ ಪೀಸ್ ಆಫ್ ಮೈಂಡ್ ಬರ್ಬೋದು, ಅಷ್ಟೊತ್ತಿಗೆ ನಾನು ಇರಲ್ಲ ಬಿಡು, ಅದು ಗ್ಯಾರಂಟಿ. ಡೋಂಟ್ ಯು ಥಿಂಕ್ ದಿಸ್ ಇಸ್ ಸ್ಯಾಡ್? ಇಟ್ ಇಸ್ ಜಸ್ಟ್ ವೆನ್ ಯು ಥಿಂಕ್ ಅಬೌಟ್ ದಿಸ್. ಈಗ ನಾ ಸಾಯ್ತೀನಿ ಅಂತ ಗ್ಯಾರಂಟಿ ಆದ್ರೆ ಮಾತ್ರ ನಾನು ಬದುಕ್ತೀನಿ ಅಂದಂಗಿಲ್ವಾ ಇದು? ಈಗ ನಾ ನಾಳೆ ಸಾಯ್ತೀನಿ ಅನ್ನೋ ಗ್ಯಾರಂಟಿ ಬಂದ್ರೆ ಮಾತ್ರ ನಾ ಬದುಕಲಿಕ್ಕೆ ಶುರು ಮಾಡ್ತೀನಿ ಅನ್ನೋ ತರ ಇಲ್ವಾ? ಅದು ತುಂಬಾ ನಾನು ರಿಸ್ಕ್ ತಗೊಳ್ಳೋದು ಇಸ್ ನಾಟ್ ಸಮಥಿಂಗ್ ಐ ಆಮ್ ಓಕೆ ಟು ಡೂ ಜಾಸ್ತಿ. ಯಾವಾಗ್ಲೂ ಐ ಥಿಂಕ್ ನಮ್ಮನ್ನ ಯಾವಾಗೂ ಬೆಳೆಸಿರೋದೇನಂದ್ರೆ ವಾಟ್ ಇಸ್ ದ ಫಾಲ್ ಬ್ಯಾಕ್. ಈಗ ನೀ ಏನೋ ಮಾಡಕ್ ಹೋದ್ರೇನು ಫೇಲ್ ಆದ್ರೆ ಇನ್ನೊಂದಕ್ಕೆ ಬೀಳ್ಬೇಕು ಅನ್ನೋ ತರ. ಐ ಥಿಂಕ್ ತುಂಬಾ ಸಲ ಅದೇ ವರ್ಕ್ ಆಗೋದು ಇಲ್ವೇನೋ ಅಂತೂ ಅನ್ಸತ್ ನನಗೆ. ಈಗ ವೆನ್ ಯು ಹ್ಯಾವ್ ಅ ಫಾಲ್ ಬ್ಯಾಕ್, ಆ ಹಂಗರ್, ಆ ಹಸಿವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಜನ. ನಿನ್ನೆಲ್ಲ ಹಸಿವು ಇರೋದಿಲ್ಲ ಅಂತ. ಬಟ್ ಅಗೇನ್ ಲೈಕ್ ಐ ಥಿಂಕ್ ಇಟ್ಸ್ ದ ಮಿಲೇನಿಯಲ್ ಥಿಂಗ್. ಮೇ ಬಿ ನಾವು ಯೋಚನೆ ಮಾಡೋದು ಜೆನ್ಜಿ ಡಸಂಟ್ ರಿಯಲಿ, ಐ ಥಿಂಕ್ ಆಲ್ ಜೆನ್ಜಿ ಅಂತ ಒಂದು ಆಗ್ತಾರೆ ಹೇಳ. ಮೋಸ್ಟ್ಲಿ ಜೆನ್ಜಿ ಇಲ್ಲ ನೀನು ಮಿಲೇನಿಯಲ್ ಅಲ್ಲ, ನೀನ್ ಬೂಮರ್ ನೀನು. ಸೊ ನಾನು ಐ ಥಿಂಕ್ ಸ್ವಲ್ಪ ಐ ವಿಲ್ ಲೈಕ್ ದ ಮೂಮೆಂಟ್ ಏನೋ ಆಗತ್ತೆ ಇನ್ನೊಂದು 25 ದಿನ ಅನ್ನೋದಾದ್ರೆ ಐ ವುಡ್ ವಾಂಟ್ ಟು ಡೂ ಸಮ್ ಚೇಂಜಸ್. ಒಂದು, ನನಗೆ ಯಾರ್ಯಾರು ಕಂಡ್ರೆ ಆಗಲ್ಲ ಎಲ್ಲರಿಗೂ ಪರ್ಸನಲಿ ಫೋನ್ ಮಾಡಿ ಕಪ್ಪು ಅಂತ ಹೋಗ್ಬಿಡ್ತೀನಿ. ಇನ್ನು ಹೋಟೆಲ್ ಇಟ್ಕೊಂಡಿರ್ಬೋದು, ಈಗೂ ಸ್ವಲ್ಪ ಬೈಕ್. ಹೋಗ್ಬೇಕಾದ್ರೆ ಯಾವ ಆಸೆಗಳು ಉಳಿಬಾರ್ದು, ಯಾವ ಈಗ ಏನಂತ ರಿಗ್ರೆಟ್ಸ್ ಇದು. ಆ ಮೂಮೆಂಟ್, ಆ ದಿನ ಏನೋ ಅಂದಿದ್ರು ಆ ನಾಯಿ ನನ್ ಮಕ್ಕಳು, ಬಟ್ ನಾನೇನೋ ಅನ್ನಕ್ ಆಗಿರ್ಲಿಲ್ಲ ಅನ್ನೋದೊಂದು ರಿಗ್ರೆಟ್ ಇರುತ್ತೆ ನಂಗೆ. ಏನೋ ನನ್ನ ಕುಟುಂಬದವರೋ ಇಲ್ಲ ನನಗೆ ಬಾಸು ಹಂಗೆ ಹಿಂಗೆ ಅಂತ ನಾನು ಪರ್ಸನಲಿ ಎಲ್ಲರಿಗೂ ಪರ್ಸನಲ್ ಆಗಿ ಫೋನ್ ಮಾಡಿ ಕ್ಯಾಟ್ ಫೋನ್ ತುಗಿತೇನೆ.
ಆಮೇಲೆ ಉಳಿದ್ಬಿಡ್ಬೇಕು ಅವನು ಬೆಸ್ಟ್. ಅವಾಗ ನಡೆಯುತ್ತೆ. ಅದನ್ನ ಐ ವಾಂಟ್ ಟು ಗೋ ವಿತ್ ದಟ್ ಥಾಟ್. ಆಯ್ತು, ಬೈದಾಯ್ತು, ಈಗ ಹೊರಗೆ ಬಂದಾಯ್ತು, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಸೆಕೆಂಡು, ಯಾರ್ಯಾರು ಕಂಡ್ರೆ ಸಣ್ಣ ವಯಸ್ಸಿಂದ ಇಷ್ಟ ಆಯ್ತು ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇಷ್ಟ ಆಯ್ತು ನನಗೆ, ಬಟ್ ಏನೋ ಮಾಡಕ್ ಆಗಿಲ್ಲ ಆ ಟೈಮಿಗೆ ಅನ್ನೋ ತರ. ಈಗ ಇದಾದ್ಮೇಲೆ ಉಳ್ಕೊಂಡ್ರೆ ಬರ್ತಾರೆ ಅಂತ. ನಾನು ಆಕ್ಚುಲಿ ಥಾಟ್ ಹೆಂಗ್ ಬಂದಿದ್ ನನಗೆ ಅಂದ್ರೆ, ಈಗ ಬೇಸಿಕ್ಲಿ ಈಗ ಡಯಟ್, ಮಣ್ಣು ಮಸಿ ಏನು ಮಾಡಲ್ಲ, ಅದೆಲ್ಲ ಚಾನ್ಸ್ ಇಲ್ಲ. ಕೇಕ್, ದಿನ ಕೇಕ್ ತಿನ್ನೋದು, ಅದನ್ ಈಗ ದಿನ ಅಂದ್ರೆ ಒಟ್ರಾಶಿ ತಿಂದು ಬಾಂಬ್ ಬರಕ್ಕಿಂತ ಮುಂಚೆ ಹಾಕಬೇಕಾಗ ಸಾಯೋ ಆಸೆ ಇಲ್ಲ. ಬಟ್ ಐ ಫೀಲ್ ಅಂದ್ರೆ ಐ ವಿಲ್ ನಾಟ್ ರೆಸ್ಟ್ರಿಕ್ಟ್ ಮೈ ಸೆಲ್ಫ್. ಈಗ ತಿನ್ಬೇಕಾದ್ರೆಲ್ಲ ಗಿಲ್ಟ್ ಏನ್ ಫೀಲ್ ಅಲ್ಲ, ಬದುಕ್ತೀವೋ ಇಲ್ಲೋ. ನಾ ಆಕ್ಚುಲಿ ಈ ಥಾಟ್ ಬಂದಿದ್ದೆ ನನಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ. ಒಬ್ಬ ಕೂತ್ಕೊಂಡ್ಬಿಟ್ಟು ಶುಗರ್ ಫ್ರೀ ಪ್ಯಾಕೆಟ್ ಅನ್ನು ತಗೊಂಡು ಸಕ್ಕರೆ ಹಾಕೊಂತ ಇರ್ತಾನೆ ಕಾಫಿಗೆ, ಮುಂದೆ ಒಬ್ಳು ಕೇಕ್ ತಂದಿರ್ತಾಳೆ, ಏನೋ ಐ ಡೋಂಟ್ ವಾಂಟ್ ಇರ್ತಾನೆ, ಪಕ್ಕದಲ್ಲಿ ಒಂದು ಬಾಂಬ್ ಬೀಳುತ್ತೆ. ಅವಾಗ ಕಾಫಿನ ಪಕ್ಕಕ್ಕಿಟ್ಟು ಮುಂದಿನ ಕೇಕ್ ತಗೊಂಡ್ಬಿಟ್ಟು ಕಟ 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 ಅಂತ ತಿಂತಾನೆ ಅವನು. ಇನ್ನೇನ್ ಸಾಯ್ತೀವಿ ಅನ್ಬೇಕಾದ್ರೆ ಯಾಕೆ ಇಷ್ಟು ಯೋಚನೆ ಮಾಡ್ಬೇಕು ಅನ್ನೋ ತರ. ಮತ್ತೆ ಇನ್ನೇನ್ ಮಾಡ್ಬೋದು, ಯೋಚನೆ ಮಾಡ್ತಾ ಇದೀವಿ. ಅಲ್ಲ, ಅದು ಪ್ರಾಬ್ಲಮ್ ಏನ್ ಗೊತ್ತಾ, ಈ ಸಿಚುವೇಶನ್ ಅಲ್ಲಿ ಇದು ಮಾಡಕ್ಕೇನೋ ಆಗಲ್ಲ. ಆಕ್ಚುಲಿ ಲೈಫ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ. ಅಲ್ಲ ಕಾವೇರಿ, ವೇರ್ ಡಿಡ್ ಯು ಗೋ ಕಾವೇರಿ? ಹಂಗಲ್ಲ, ಪ್ಲೀಸ್ ಪೀಪಲ್ ನಮ್ಮ ವಿಡಿಯೋಸ್ಗಳು ನೋಡಿ, ನಾನ್ ತಪ್ಪು ಮಾತಾಡ್ತೀನಿ, ಯೋಚನೆ ಮಾಡ್ತಾಳ ಅಂತ ಕಮೆಂಟ್ ಈಗಂತೂ ಶಿಕ್ಷಣ ಇದು ಕಮೆಂಟ್ ಕೇಳೋದು. ಬಟ್ ಅಲ್ಲ, ಒಂದು ಕೆಲ್ಸದ ಬಗ್ಗೆ ಟೆನ್ಷನ್ ಅಂತ ಚಾನ್ಸ್ ಇಲ್ಲ. ಅದೊಂದಂತೂ ಪೀಸ್ ಆಫ್ ಮೈಂಡ್. ಸೊ 8 hours ಎಕ್ಸ್ಟ್ರಾ ಸಿಗುತ್ತೆ ದಿನದಲ್ಲಿ. ಅವಾಗ ನಮ್ಗೆ 8ಗಿಂತ ಜಾಸ್ತಿನೇ, ಅದು ಬೇರೆ. ಇನ್ನೊಂದು ಇದೆ ನನಗೆ, ನಾನು ಒಬ್ನೇ ಇಲ್ಲ, ಎಲ್ಲರೂ ಹೋಗ್ತಿದ್ದಾರೆ ಅಂತ. ಸೊ ಅವಾಗ ಜಾಯಿಂಟ್ ಅಲ್ಲಿ ಹೋದಾಗ ಬೇಜಾರಾಗಲ್ಲ. ಈಗ ನಾನೊಬ್ಬ ಹೋಗ್ಬಿಟ್ಟು ಮಿಕ್ಕಿದವರು ಉಳ್ಕೊಂತಾರೆ ಅಂದ್ರೆ ಅವಾಗ ಇನ್ನೂ ಕಷ್ಟ ಇರುತ್ತೆ. ಈಗ ಎಲ್ಲರೂ ಹೋಗ್ತಿದೀವಿ ಅಂದಾಗ ಐ ಥಿಂಕ್ ಪಾರ್ಟಿ. ಅದೇ ಕರೆಕ್ಟ್, ಅದು ಸೆಲೆಬ್ರೇಷನ್ ಎಲ್ಲರೂ. ಅಲ್ಲ, ಹೋಗೋ ದಿನಾನು ಎಲ್ಲರೂ ನಮಗ್ ಬೇಕಾದವ್ರು ಇಷ್ಟಪಟ್ಟವ್ರನ್ನೆಲ್ಲ ಜೊತೆ ಕೂಡ್ಸ್ಕೊಂಡ್ಬಿಟ್ಟು ಎಲ್ಲರೂ ಹಿಂಗ್ ಮೇಲೆ ನೋಡ್ಕೊಂಡ್ ಕೂತ್ಕೊಳ್ಳೋದು, ಬಾಂಬನ್ ಬೀಳ್ಲಿ ಅಂತ. ಅಂಡ್ ಐ ಥಿಂಕ್ ಐ ವುಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಅಲ್ಲೋಗಿರೋದು, ಮನೇಲಿರೋದು, ಜಗಳ ಆಡ್ಬಿಡೋದು. ನಾನ್ ಚಿಕ್ಕ ವಯಸ್ಸಿನ ನಮ್ಮ ಅಣ್ಣಂಗೆ ಏನೇನೇನೋ ಹೇಳಕ್ಕಾಗಿಲ್ಲ, ಅಕ್ಕಗೆ ಏನೇನು ಹೇಳಕ್ಕಾಗಿಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಹಿಂಗಿತ್ತವ, ಇದಿದ್ ಬೇಜಾರಿತ್ತು ನನಗೆ, ಇನ್ನೇನ್ ಸಾಯ್ತಾ ಇದೀವಲ್ಲ, ಇನ್ನೇನು ತಗೋಗಿದ್ದೀನಿ, ತಗೊಂಡ್ಬಿಡು ನೀನ್ ಇಟ್ಕ ಅಂತ. ಅಂದ್ರೆ ನಾನು ಅಂದ್ರೆ ಈಗ ಏನಾರೋ ನಾಳೆ ಏನಾರೋ ಮುಚ್ಚುತ್ತೆ ಅನ್ನೋದಾದ್ರೆ ಅಕ್ಕಪಕ್ಕದವ್ರಿಗೆ ಜಾಸ್ತಿ ಟ್ರಾಮಾ ಕೊಡ್ತೇನೆ ನಾನು. ಐ ವಿಲ್ ನಾಟ್ ಹೋಲ್ಡ್ ಎನಿಥಿಂಗ್ ಬ್ಯಾಕ್. ನಾನು ಎಲ್ಲರಿಗೂ ಹೇಳ್ಬಿಡ್ತೇನೆ, ಎಲ್ಲರಿಗೂ ಎಲ್ಲ ಹೇಳ್ಬಿಡ್ತೇನೆ. ನನಗೆ ಇನ್ನೊಂದೇನಂದ್ರೆ, ಐ ಥಿಂಕ್ ಇದ್ರಿಂದ ನಂಗೆ ಸರ್ವೈವಲ್ ಮೂವೀಸ್ ತುಂಬಾ ಇಷ್ಟ. ಸೊ ಎಲ್ಲ ಸರ್ವೈವಲ್ ಮೂವೀಸ್ ಅಲ್ಲಿ ನೋಡಿದ್ರೆ ಏನೋ ಒಂದು ಗುಂಪಿರುತ್ತೆ, ಇಷ್ಟ ಜನ ಅಂತ ಇರ್ತಾರೆ, 4-6 ಜನ ಇರ್ತಾರೆ ಯೂಶಲಿ. ಅವರು ಎಸ್ಕೇಪ್ ಆಗ್ತಿರ್ತಾರ ಅಲ್ಲಿಂದ ಅಲ್ಲಿಗೆ, ಏನಕ್ಕಾರ ಒಂದು ಏನಾರ ಇರ್ಲಿ ಅದು. ಸೊ ಅವ್ರ ಬಾಂಡ್ ತುಂಬಾ ಚೆನ್ನಾಗಿ ಆಗೋಗ್ಬಿಡುತ್ತೆ ಬಿಕಾಸ್ ಆಫ್ ದಟ್. ಸೊ ನಾನು ಬದುಕ್ತಾರೆ, ಅದೇ ಬದುಕೋಕ್ಕಿಂತ ಮುಂಚೆ ಏನ್ ಮಾಡ್ತೀಯ ಕಾವೇರಿ? ಅಲ್ಲ, ಹಂಗಲ್ಲಿ ಯಾರ ಜೊತೆ ಬೇಕಾದ್ರೆ ನೋಡು, once everybody is going, I don't think so it matters that it's friends or something. You could do it anybody. I think that moment friendship, ಯಾಕಂದ್ರೆ ಆ ಮೂಮೆಂಟ್ ಫ್ರೆಂಡ್ಶಿಪ್ ಗಿನ್ಶಿಪ್ ಐ ಆಮ್ ನಾಟ್ ಹೋಲ್ಡಿಂಗ್ ಬ್ಯಾಕ್ ಟು ಎನಿಬಡಿ. ಐ ಟೆಲ್, ಆ ಮೂಮೆಂಟ್ ಫ್ರೆಂಡ್ಶಿಪ್ ತಗೊಂಡು ಏನ್ ಮಾಡ್ತೀಯ? ಐ ಥಿಂಕ್ ಅಂದ್ರೆ ನಾನು ಕಾಯ್ತಾ ಇದ್ದೀನಿ ಜನ ಬೈಯಕ್ಕೆ ನಾನ್ ದಿನ ಯೋಚನೆ ಮಾಡ್ತಿರ್ತೀನಿ, ಇವತ್ತು ಏನಾರ ಹೇಳ್ಬೇಕಾಗಿತ್ತು, ನಾ ಯಾಕೆ ಹೇಳಿಲ್ಲ, ಹೋಟೆಲ್ ಇಟ್ಕೊಂಡಿದ್ದೀನಿ ಅಂತ. ಅದೆಲ್ಲ ಹೊರಗೆ ಬಂದ್ಬಿಡತ್ತೆ ನನ್ನ ವಿಚಾರದಲ್ಲಿ. ಸೊ ಬೇಸಿಕಲಿ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಡು ನಾಟ್ ವೇಟ್, ಕಾಯಬೇಡಿ ಒಂದು ಬಾಂಬ್ ಬಂದು ಬೀಳಕ್ಕೆ. ಫಸ್ಟ್ ಕಾವೇರಿ, ಲಿವ್ ಯರ್ ಲೈಫ್, ಬದುಕು. ಬಟ್ ಅಂದ್ರೆ ಬಾಂಬ್ ಬಂದು ಬೀಳಲು ಕಾಯದಿರಿ, ನಿಮ್ಮ ಜೀವನವನ್ನು ಅನುಭವಿಸಿ, ಮಜಾ ಮಾಡಿ. ಯಾರ್ಯಾರಿಗೆ ಬೈಬೇಕಾ ಬೈರಿ, ಯಾರ್ಯಾರಿಗ ಮುತ್ತು ಕೊಡ್ಬೇಕಾ ಕೊಡಿ. ನಿಮ್ಮ ಬೌಂಡ್ರಿ ಇಟ್ಕೊಂಡು ಕಂಡೋರಿಗೆಲ್ಲ ಅವಾಗ ಕೊಡೋದಲ್ಲ. ರೂಲ್ಸ್ ಗಿಲ್ಸ್ ಇರುತ್ತೆ.
ರೂಲ್ಸ್ ಇರಲ್ಲ. ಹಂಗಂತ ಹೇಳಿ ನಾಟ್ ಸಪೋರ್ಟಿಂಗ್ ಬಾಯ್ ಬಂದಿದ್ದೆಲ್ಲ ಮಾಡಿ ಅಂತ. No. ಬಟ್ ಅವಾಗ there's nothing wrong ಅಲ್ಲ, ಬ್ರೇಕ್ ಆಲ್ ದ ರೂಲ್ಸ್ ಏನ್ ಬ್ರೇಕ್ ಮಾಡಕ್ ಸಾಧ್ಯ? ಈ ಮುಚ್ಕೊಡೋದೇ ಕತೆ ಎಲ್ಲ ಹೇಳ್ತಾರೆ ಜನರಲ್ ಆಗಿ. ಅಲ್ಲ ಇದು ಕೊಡಬಾರ್ದು ಅದು ಮಾಡಬಾರ್ದು ಅಂದ್ರೆ ರೂಲ್ಸ್ ಹೆಂಗ್ ಬೇಕಾಗುತ್ತೆ? ಕೊಡಿ, ಯಾರಿಗ್ ಬೇಕು ಏನ್ ಬೇಕು ಕೊಡಿ. ನಾ ಇನ್ವಾಲ್ವ್ ಅಲ್ಲ, ಇದು ಒಂದು ಸ್ವಲ್ಪ ಓವರ್ ಆಯ್ತು. ನಾವೊಂದು 8 ನಿಮಿಷದ ಎಪಿಸೋಡ್ ಇಟ್ಕೊಂಡ್ವಿ, 16 ನಿಮಿಷ ಆದ್ರೆ ಇನ್ನೇನ್ ಬಾಯ್ ಬಂದಿದ್ದೆ. ಸೊ ಬದುಕಲು ಬಿಡಿ. ನೀವು ಏನಾದ್ರು ನಾಳೆ ಸಾಯ್ತೀರಾ ಅಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ. ನೀವೇನ್ ರೂಲ್ಸ್ ಬ್ರೇಕ್ ಮಾಡ್ತೀರಾ ಹೇಳಿ. ನೀವು ನಮ್ಮ ಕಮೆಂಟ್ ಮಾಡಿ ಸಾಯ್ರಿ ಅಂದ್ರೆ ಅಲ್ಲ, ನಮ್ ಕಮೆಂಟ್ ಮಾಡಿ ಸಾಯ್ಬೇಡಿ, ಬದುಕಿ. ಅಂದ್ರೆ ಇನ್ನೇನು ಬಾಂಬ್ ಬೀಳುತ್ತೆ ಅನ್ನೋದಾದ್ರೆ ನಮ್ ಚಾನಲ್ ಒಂದ್ ಸ್ವಲ್ಪ ಫೇಮಸ್ ಮಾಡಿ. ನಾವು ಹೋಗೋಕಿನ್ ಮುಂಚೆ ಅದನ್ನ ನೋಡೋಕ್ ಇಷ್ಟಪಡ್ತೀವಿ. ಸ್ವಲ್ಪ ಓವರ್ ಆಯ್ತು ಇನ್ನು. ಎವ್ರಿಥಿಂಗ್ ಓಕೆ. ಬಾಯ್.